ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಭರ್ಜರಿಯಾಗಿ ಆರಂಭವಾಗಿದೆ. ನಿನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ವಿವಿಧ ಕ್ಷೇತ್ರಗಳ 19 ಮಂದಿ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ವೇದಿಕೆಯಿಂದ ಮನೆಯೊಳಗೆ ಕಳುಹಿಸಿದ್ದರು. ವಿಪರ್ಯಾಸ ಅಂದ್ರೆ ಮೊದಲ ದಿನವೇ ಒಬ್ಬರನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿರುವಂತೆ ಕಾಣ್ತಿದೆ. ದೊಡ್ಡಮನೆಯಲ್ಲಿ ಸ್ಪರ್ಧಿಗಳು ಮೊದಲ ದಿನ ಕಳೆಯುತ್ತಿದ್ದಾರೆ. ಮನೆಯ ಯಾವ ಮೂಲೆಯಲ್ಲಿ ಏನಿದೆ, ಆಟ ಹೇಗೆ ಎಂದು ಗೊತ್ತಾಗುವ ಮುನ್ನವೇ ಒಬ್ಬರಿಗೆ ಗೇಟ್ ಪಾಸ್ ಕೊಡಲು ಬಿಗ್ ಬಾಸ್ ಎಂಟ್ರಿ ಆಗಿದೆ. ಇದು ಸಹಜವಾಗಿಯೇ ಮನೆ ಮಂದಿಗೆ ಶಾಕ್ ಆಗಿದೆ. ಮನೆಯ ಬಾಗಿಲು ಓಪನ್ ಆಗಿದ್ದು ಯಾರು ಹೊರ ಹೋಗ್ತಾರೆ ಎನ್ನುವುದು ರಾತ್ರಿ ಎಪಿಸೋಡ್ ನಲ್ಲಿ ಗೊತ್ತಾಗಲಿದೆ. ಹಾಯ್ ಹೇಳೋಕು ಮುನ್ನವೇ ಟಾಟಾ ಬೈ ಬೈ ಹೇಳೋದು ಯಾರು ಎಂದು ಬಿಗ್ ಬಾಸ್ ಮನೆಯ ಮೊದಲ ದಿನದ ಪ್ರೊಮೋ ರಿಲೀಸ್ ಆಗಿದೆ. ಸ್ಪರ್ಧಿಗಳೆಲ್ಲ ಮನೆಯಲ್ಲಿ ಓಡಾಡಿಕೊಂಡು ಆರಾಮಾಗಿ ಇದ್ದಾಗಲೇ ಬಿಗ್ ಬಾಸ್ ಧ್ವನಿ ಕೇಳಲಿದೆ. ನಾನು ಬಂದಿರುವುದು ಸ್ವಾಗತ ಹೇಳುವುದಕ್ಕೆ ಅಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳಲು. ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ ಎಂದು ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮಾತು ಕೇಳಿ ಸ್ಪರ್ಧಿ ಕಣ್ಣು ಬಾಯಿ ಬಿಟ್ಟು ಶಾಕ್ ಆಗಿದ್ದಾರೆ. ತಮ್ಮಲ್ಲೇ ಚರ್ಚೆ ಆರಂಭಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 2-3 ದಿನ ಉಳಿಯುವ ಆಸೆ ಇತ್ತು ಎಂದು ಗಾಯಕ ಮಾಳು ನಿಪನಾಳ ಹೇಳಿದ್ದಾರೆ. ಸ್ಪಂದನಾಗೆ ಹೊರಗಡೆ ತುಂಬಾ ಅವಕಾಶ ಸಿಗಬಹುದು ಎಂದು ಅಶ್ವಿನಿ ಗೌಡ ಹೇಳಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತಾಡಿ ಫೇಮಸ್ ಆಗುವುದು ಇರುತ್ತೆ ಎಂದು ರಕ್ಷಿತಾ ಶೆಟ್ಟಿ ಬಗ್ಗೆ ಜಾಹ್ನವಿ ಹೇಳ್ತಿದ್ದಂತೆ ಕಾಣ್ತಿದೆ. ರಕ್ಷಿತಾ ಮನೆಯಿಂದ ಹೊರಗಡೆ ಬರಬಹುದು ಎಂದು ಕೆಲವರು ಅಂದಾಜಿಸುತ್ತಿದ್ದಾರೆ. ಆದರೆ ನಿಜಕ್ಕೂ ಮೊದಲ ದಿನ ಎಲಿಮಿನೇಷನ್ ಆಗುತ್ತಾ, ಇದು ಬರೀ ಟ್ವಿಸ್ಟ್ ಅಷ್ಟೇನಾ ಎನ್ನುವುದನ್ನ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.